ವಯಸ್ಸಿನ ಅಂತರ ಇಷ್ಟೇ ವಯಸ್ಸಿಗೆ ಬರುತ್ತೆ ಆ ಥರ ಅಂದರೆ ಮೇನ್ ಆಗಿ ವೆರಿಕೋಸ್ ವೇನ್ ಬರಬೇಕಾದ್ರೆ ಒಂದು 45 ಇಯರ್ ಆಗಬೇಕು. ಯಾಕಂದರೆ ವೇನ್ಸಲ್ಲಿ ಆ ವೇನ್ ಸ್ಟ್ರೆಂತ್ ಕಮ್ಮಿ ಆದಾಗ, ವೇನ್ಸ್ ವಾಲ್ ಇದು ಎಲೆಕ್ಟ್ರಿಸಿಟಿ ಕಡಿಮೆ ಆದಾಗ, ಮತ್ತು ಅಲ್ಲಿ ಕೊಲೆಸ್ಟ್ರಾಲು ಮತ್ತು ಅಲ್ಲಿ ವೇನ್ಸಲ್ಲಿ ಕಂಪ್ರೆಷನ್ ಕೆಪಾಸಿಟಿ ಕಡಿಮೆ ಆದಾಗ ವೇನ್ಸ್ ಇದು ಅದಾಗಬೇಕಾದ್ರೆ ಏಜ್ ಒಂದು 50+ ಆಗಬೇಕು. ಆವಾಗ ವೆರಿಕೋಸ್ ವೇನ್ ಬರ್ಬೋದು ಡ್ಯೂ ಟು ಏಜ್ ಫ್ಯಾಕ್ಟರ್. ಬಟ್ ಒಂದಷ್ಟು ಕಡೆ ನಾವು ಕೇಳ್ತಾ ಇರ್ತೀವಿ ಸರ್, ತುಂಬ ಕಡಿಮೆ ಏಜ್ ಅಲ್ಲೂ ಕೂಡ ಈ ಥರ ವೆರಿಕೋಸ್ ವೇನ್ಸ್. ಅಲ್ಲ, ಈಗ ನಾನು ಪ್ರಾಕ್ಟೀಸ್ ಮಾಡ್ತಾ 7 ವರ್ಷ ಆಯ್ತು. ಈಗ ರಿಸರ್ಚ್ ಮಾಡಿ ಮೆಡಿಸಿನ್ ಮಾಡಿ 7 ವರ್ಷ ಆಯಿತು. ಟೋಟಲಿ ಒಂದು 10,000 ಪೇಷಂಟ್ ನೋಡಿದ್ದೇನೆ ಟೋಟಲಿ ವಿತ್ ರೆಕಾರ್ಡಿಂಗು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಬರುವಾಗ ಪೇಷಂಟ್ಗೆ 45+ ಪೇಷಂಟ್ ಬರ್ತಿದ್ರು. ಇವಾಗ ಬಿಲೋ 40 ಬರ್ತಿದ್ದಾರೆ. ಇನ್ನೂ ದಿನ ಹೋದಾಗ ಎವ್ರಿ ನಮ್ಮ ದೇಶದಲ್ಲಿ 30% ಜನ ವೆರಿಕೋಸ್ ವೇನ್ ಇದೆ. ಎವ್ರಿ ಇಯರ್ ಒಂದು 1 ಕೋಟಿ ಜನ ಅದಕ್ಕೆ ಆ್ಯಡ್ ಆನ್ ಆಗ್ತಿದ್ದಾರೆ, ಪ್ರತಿ ವರ್ಷ ಬರ್ತಿದ್ದಾರೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.